ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊದ್ಲುಂಡೆ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ವಿಶೇಷವಾಗಿ ಪಂಚಮಿ ಹಬ್ಬದಲ್ಲಿ ಮಾಡುವ ಒಂದು ನೈವೇದ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ನಮ್ಮ ನಾಮದಾರಿ ಸಮುದಾಯದಲ್ಲಿ ಪಂಚಮಿ ಹಬ್ಬದಲ್ಲಿ ಈ ಹೊದ್ಲುಂಡೆ ಅಥವಾ ಅರಳಿನುಂಡೆಯನ್ನು ಮಾಡ್ತೀವಿ. ಅಂದರೆ ಮನೆಯಲ್ಲೇ ಇರುವಂತಹ ಭತ್ತವನ್ನು ಬೆಂಕಿಯಲ್ಲಿ ಬಿಸಿ ಮಾಡಿ, ಅಂದರೆ ಈ ರೀತಿ ಹುರಿದು ಈ ಹೊದ್ಲನ್ನು ತೆಗೆದು ಅದರಿಂದಾನೇ ಉಂಡೆ ಮಾಡಲಾಗುತ್ತೆ. ಈ ರೀತಿ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡು ಅದ್ರ ಮೇಲೆ ಉಪ್ಪನ್ನು ಹಾಕಿ, ಉಪ್ಪು ಬಿಸಿ ಆದಮೇಲೆ ಭತ್ತವನ್ನು, ಬೀಜಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಭತ್ತವನ್ನು ಇಟ್ಕೊಂಡಿರ್ತಾರೆ. ಆ ಭತ್ತವನ್ನು ಹಾಕಿದಾಗ ಈ ರೀತಿ ಹೊದ್ಲು ಅಂತ ಕರೀತಾರೆ. ಇದು ಹೀಗೆ ಮೇಲ್ ಬರುತ್ತೆ ಪಾಪ್ಕಾರ್ನ್ ಥರ. ಅಥವಾ ಈ ರೀತಿ ಅದನ್ನು ತೆಗೆದುಕೊಂಡು ಅದನ್ನು ನೀಟಾಗಿ ನಾವು ನೋಡ್ಕೋಬೇಕು. ಯಾಕಂದರೆ ಭತ್ತದ ಗಟ್ಟಿ ಗಟ್ಟಿ ಹಾಗೆ ಇರುತ್ತೆ, ಅದನ್ನೆಲ್ಲ ತೊಕ್ಕೊಳ್ಬೇಕಾಗತ್ತೆ. ನೀಟಾಗಿ ಈಗ ಜರಡಿಯ ಸಹಾಯದಿಂದ ಇವನ್ನೆಲ್ಲ ಕೆಳಗೆಲ್ಲ ಬೀಳುತ್ತೆ. ಏನಾದರೂ ಭತ್ತ ಇನ್ನೂ ಹೊದ್ಲು ಬಂದಿಲ್ಲದೆ ಇರೋದು ಈ ರೀತಿ ಇತ್ತು ಅಂದರೆ, ಅಥವಾ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರು ಪೇಟೆಗಳಿಂದ ಕೂಡ ಹೊದ್ಲನ್ನು ಮಷಿನ್ಗಳಲ್ಲಿ ಅಥವಾ ಮಿಲ್ಗಳಲ್ಲಿ ಮಾಡಿಟ್ಟಿರುವಂಥ ಹೊದ್ಲನ್ನು ತಂದು ಮನೆಯಲ್ಲಿ ಲಾಡುಗಳನ್ನು ಅಥವಾ ಈ ಉಂಡೆಗಳನ್ನು ನಾವು ಪಂಚಮಿ ಹಬ್ಬದಲ್ಲಿ ಮಾಡಲಾಗತ್ತೆ. ಹಾಗಾದರೆ ಹೇಗೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಅಂತ ನೋಡೋಣ. ಇದು ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋ ಹೊದ್ಲಾಗಿರೋದ್ರಿಂದ ನೀಟಾಗಿ ಜರಡಿಯನ್ನು ಇಟ್ಕೊಂಡು ನಮ್ಮ ಮಲೆನಾಡಿನ ಭಾಷೆಯಲ್ಲೇ ಹೇಳೋದಾದರೆ ಜಲ್ಸ್ಕೊಳ್ಬೇಕಾಗತ್ತೆ. ಈ ರೀತಿ ಇದನ್ನೆಲ್ಲ ಭತ್ತಗಳನ್ನೆಲ್ಲ ತಕ್ಕೊಳ್ಬೇಕು. ಕೆಳಗೆ ಇದು ಬೀಳುತ್ತೆ. ಇಲ್ಲ ಅಂತಂದರೆ ಇದು ಲಾಡು ತಿನ್ನುವಾಗ ಇದು ಬಾಯಿಗೆ ಸ್ವಲ್ಪ ಸಿಗುತ್ತೆ, ಅಷ್ಟೊಂದು ರುಚಿ ಆಗೋದಿಲ್ಲ. ಅದಕ್ಕೆ ನೀಟಾಗಿ ಭತ್ತಗಳನ್ನೆಲ್ಲ ಈ ಜರಡಿಯ ಸಹಾಯದಿಂದ ತಗೊಂಡು ನಮ್ಮ ಹಳ್ಳಿಗಳಲ್ಲಿ ಹಬ್ಬದ ದಿನ ಈ ರೀತಿ ಮನೆಯಲ್ಲಿಯೇ ಹೊದ್ಲನ್ನು ಮಾಡಿ ಬೀಸುವ ಕಲ್ಲಿನ ಸಹಾಯದಿಂದನೇ ಬೀಸ್ತಾರೆ. ಅಥವಾ ಜಾಸ್ತಿ ಮಾಡೋದಿತ್ತು, ನಮ್ಗೆ ಟೈಮ್ ಇಲ್ಲ ಅಂತಂದರೆ ಮಿಕ್ಸಿಯಲ್ಲೂ ಕೂಡ ಬಿಸಿ ಬಿಸಿ ಹೊದ್ಲನ್ನು ಈ ಥರ ತೊಗೊಂಡು ಪುಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಹೊದ್ಲನ್ನು ನೀಟಾಗಿ ಪುಡಿ ಮಾಡ್ಕೊಳ್ಬೇಕು. ಹಾಗಾದರೆ ಹೊದ್ಲುಂಡೆಯನ್ನು ಮಾಡೋಕ್ಕೆ ಏನೇನು ಬೇಕು ಅಂತಂದರೆ, ಪುಡಿ ಮಾಡಿಟ್ಟಿರುವಂತಹ ಹೊದ್ಲು ಬೇಕು, ಶೇಂಗಾ ಬೀಜವನ್ನು ಹುರಿದು ಸಿಪ್ಪೆಯನ್ನು ತೆಗೆದಿಟ್ಟಿರುವಂಥ ಶೇಂಗಾ ಬೀಜ, ಅದೇ ರೀತಿ ಕಾಯಿ ತುರಿ ಅಥವಾ ಕೊಬ್ಬರಿಯನ್ನು ಕೂಡ ತೊಗೊಳ್ಬೋದು, ಬಿಳಿ ಎಳ್ಳು, ಇವನ್ನೆಲ್ಲ ನೀಟಾಗಿ ಹುರಿದುಕೊಂಡಿರೋಂಥ ಬಿಳಿ ಎಳ್ಳು, ಬೆಲ್ಲವನ್ನು ಬೇಕಾಗತ್ತೆ. ಬೆಲ್ಲ ಅಂತಂದರೆ ಜೋನಿ ಬೆಲ್ಲನೇ ನಾವಿಲ್ಲಿ ಹೆಚ್ಚು ಯೂಸ್ ಮಾಡೋದು. ಅದ್ರ ಜೊತೆಗೆ ಒಂದು ಏಲಕ್ಕಿ ಪುಡಿಯನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇದಿಷ್ಟು ನಮ್ಮ ಹಳ್ಳಿಗಳಲ್ಲಿ ಮಾಡುವಂತಹ ಹೊದ್ಲುಂಡೆಯನ್ನು ಅಥವಾ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡುವಂಥ ಹೊದ್ಲುಂಡೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಈ ರೀತಿ ತೊಗೊಳ್ಳೋದಾದರೆ ನಾನು ಈ ಪ್ಲೇಟಿನ ಅಳತೆಯನ್ನೇ ತೊಗೊಂಡಿದ್ದೀನಿ. ಎಲ್ಲದೂ ಒಂದೊಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಹೊದ್ಲು ಮತ್ತು ಬೆಲ್ಲ ಇರ್ಬೋದು, ಕಾಯಿ ತುರಿ ಇರ್ಬೋದು, ಕೊಬ್ಬರಿ, ಬಿಳಿ ಎಳ್ಳು, ಇವೆಲ್ಲ ಒಂದೊಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಇದು ಜೋನಿ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಕೂಡ ಬೇಕಾದರೆ ನೀರು ಹಾಕ್ಕೊಳ್ಬೋದು. ಅಂದರೆ ಇದು ತೆಳು ಇರೋದ್ರಿಂದ ಈ ರೀತಿ ಬೆಲ್ಲವನ್ನು ಬಿಸಿ ಮಾಡಲಿಕ್ಕೆ ಫಸ್ಟು ಇಡಬೇಕಾಗತ್ತೆ. ಸಣ್ಣ ಉರಿಯಲ್ಲಿ ಬೆಲ್ಲ ಕಾಯಲಿಕ್ಕೆ ನಾವು ಇದನ್ನು ಬಿಡಬೇಕಾಗತ್ತೆ. ಈ ರೀತಿ ಬೆಲ್ಲ ಕುದೀತಾ ಇರಬೇಕಾದ್ರೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಬಿಳಿ ಎಳ್ಳುಗಳನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಕುದೀತಾ ಇರುವಂತಹ ಬೆಲ್ಲಕ್ಕೆ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ಈ ಬೆಲ್ಲದಲ್ಲಿಯೇ ಈ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಬೇಯುತ್ತೆ. ಅಥವಾ ನಾವು ಮೊದಲು ಕೂಡ ಇದನ್ನು ನೀಟಾಗಿ ನೋಡಿಕೊಂಡು ಹುರಿದಿಟ್ಕೊಳ್ಬೋದು. ಅದಾದಮೇಲೆ ಇದಕ್ಕೆ ಹುರಿದು ಮತ್ತು ಬಿಡಿಸ್ಕೊಂಡಿರುವಂತಹ ಶೇಂಗಾ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಶೇಂಗಾ ಬೀಜಗಳನ್ನ ಹಾಕಿ ಅದನ್ನು ಕುದಿಯಲು ಬಿಡಬೇಕು. ಅದಾದಮೇಲೆ ಇಲ್ಲಿ ಏಲಕ್ಕಿ ಪುಡಿಗಳನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಕೃಷ್ಣಾಷ್ಟಮಿಯಲ್ಲೂ ಕೂಡ ಇದನ್ನು ಮಾಡಿಕೊಂಡು ನೈವೇದ್ಯವಾಗಿ ಇಡಲಾಗುತ್ತೆ. ಈ ರೀತಿ ಇದೆಲ್ಲ ಕುದೀತಾ ಇರಬೇಕಾದ್ರೆ ಈ ಒಂದು ಪಾತ್ರೆ ತೊಗೊಂಡು ಅಥವಾ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನೀರು ಹಾಕಿ ಅದರ ಇದು ಪಾಕ ಬಂದಿದೆಯಾ ಅಂತ ನೋಡೋದು. ಈ ರೀತಿ ನೋಡಲಾಗುತ್ತೆ. ಒಂದೆಳೆ ಪಾಕ ಬಂದ ತಕ್ಷಣ ಇದಕ್ಕೆ ಹೊದ್ಲನ್ನೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ. ಇದು ಇನ್ನೂ ಕುದೀತಾ ಇದೆ. ಈ ರೀತಿ ನಾವು ಆವಾಗ ನೋಡ್ತಾ ಇರಬೇಕು ಒಂದೆಳೆ ಪಾಕ ಬಂದಿದೆಯಾ ಅಂತ. ಒಂದು 15-20 ನಿಮಿಷ ಆದಮೇಲೆ ಒಂದೆಳೆ ಪಾಕ ಬರುತ್ತೆ. ಈ ರೀತಿ ಒಂದೆಳೆ ಪಾಕ ಬಂದಮೇಲೆ ಇದು ಗಟ್ಟಿಯಾಗುತ್ತೆ ಅಂತ ಅರ್ಥ. ಈ ರೀತಿ ಒಂದೆಳೆ ಪಾಕ ಬಂದಾದಮೇಲೆ ಇದಕ್ಕೆ ಹೊದ್ಲನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಈ ಜೋನಿ ಬೆಲ್ಲ ಸ್ವಲ್ಪ ಪಾಕ ಬರೋದು ಲೇಟ್ ಆಗುತ್ತೆ. ನಾವು ಈ ರೀತಿ ಪೇಟೆಯಿಂದ ತಂದಿರುವಂತಹ ಈ ಉಂಡೆ ಬೆಲ್ಲಗಳಲ್ಲಿ ಬೇಗ ಪಾಕ ಬಂದುಬಿಡತ್ತೆ. ಈ ರೀತಿ ಒಂದೆಳೆ ಪಾಕ ಬಂದಾದಮೇಲೆ ನಾವೇನು ಮಿಕ್ಸಿಯಲ್ಲಿ ಮಾಡ್ಕೊಂಡಿಟ್ಟಿರುವಂತಹ ಈ ಹೊದ್ಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಎಷ್ಟೇ ಕ್ಲೀನ್ ಮಾಡಿದರೂ ಸ್ವಲ್ಪ ಇದರಲ್ಲಿ ಭತ್ತದ ಇವುಗಳು ಇರ್ತವೆ. ತುಂಬ ನೀಟಾಗಿ ಅವುಗಳನ್ನ ತೆಗೆದ್ರೂ ಕೂಡ ಸ್ವಲ್ಪ ಅಲ್ಲಿ ಇರುತ್ತೆ. ಬಟ್ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಪಾಕ ಬಂದಾದಮೇಲೆ ಹೊದ್ಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಎಲ್ಲದನ್ನು ಮೇಲೆ ಕೆಳಗೆಲ್ಲ ತಿರುವು ಹಾಕಿದ್ದು ಬಿಸಿ ಇರುತ್ತೆ. ಈ ರೀತಿ
ಮೇಲೆ ಕೆಳಗೆ ಮಾಡಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ಬೆಲ್ಲ, ಶೇಂಗಾ, ಬಿಳಿ ಎಳ್ಳು, ಕಾಯಿ ತುರಿ ಇದೆಲ್ಲ ಸೇರಿಕೊಂಡಿರುವಂಥ ಒಂದು ರುಚಿಯಾದಂತಹ ಒಂದು ಉಂಡೆ ರೆಡಿ ಆಗುತ್ತೆ. ಸ್ವಲ್ಪ ಬಿಸಿ ತಣ್ಣಗಾದ ಮೇಲೇ ಬಿಸಿ ಬಿಸಿ ಇರ್ತಾನೆ ಈ ರೀತಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ಇದು ಆರಿದ ನಂತರ ಇದು ಗಟ್ಟಿ ಆಗುತ್ತೆ. ತುಂಬ ರುಚಿಯಾದಂತಹ ಹೊದಲುಂಡೆ ಅಥವಾ ಆರೋಗ್ಯಕ್ಕೂ ಒಳ್ಳೆಯದಾದಂಥ ಅರಳುಂಡೆ ರೆಡಿ ಆಗುತ್ತೆ. ನಮ್ಮ ಮಲೆನಾಡಿನಲ್ಲಿ ಇದಕ್ಕೆ ಟೊಮೊಟುಂಡೆ ಅಂತ ಕೂಡ ಕರೀತಾರೆ. ಬಟ್ ಇದನ್ನು ತುಂಬ ಪ್ರಮಾಣದಲ್ಲಿ ನಮ್ಮ ಪಂಚಮಿ ಹಬ್ಬದಲ್ಲಿ ಕಂಪಲ್ಸರಿ ನಮ್ಮ ಮಲೆನಾಡಿನಲ್ಲಿ ಮಾಡಲಾಗತ್ತೆ. ಇಷ್ಟೇ ಈಸಿ ವೇದಲ್ಲಿ ಬೇಗ ಒಂದು 15 ನಿಮಿಷದೊಳಗಡೆ ಮಾಡ್ಕೊಳ್ಬೋದು. ಇದೊಂದು ನಮ್ಮ ಮಲೆನಾಡಿನಲ್ಲಿ ಪಂಚಮಿ ಹಬ್ಬದಲ್ಲಿ ಮಾಡುವಂತಹ ವಿಶೇಷವಾದಂಥ ತಿಂಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಮಲೆನಾಡಿನ ಅನೇಕ ಸಾಂಪ್ರದಾಯಿಕ ಅಡುಗೆಗಳಿಗಾಗಿ, ಇಲ್ಲಿಯ ವಿಶೇಷ ಸಂಪ್ರದಾಯಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.